ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ಸೆಕ್ಷನಲ್ಲಿ ನಾವು ನಿಮ್ಮ ಒಂದು ಸ್ಕೆಚ್ನ ಕಂಪ್ಲೀಟ್ ಸ್ಕೆಚ್ನ ಯಾವ ರೀತಿ ಮಾಡಿಫೈ ಮಾಡ್ಬೋದು, ಸ್ಕೇಲಿಂಗ್ ಮಾಡ್ಬೋದು, ಆ್ಯಂಡ್ ದೆನ್ ರೊಟೇಟ್, ಆಲ್ಸೋ ಟ್ರಾನ್ಸ್ಲೇಟ್. ಸೊ ಯಾವ ರೀತಿಯಾಗಿ ನಿಮ್ಮ ಸ್ಕೆಚ್ನ ಈಸಿಯಾಗಿ ನೀವು ಮಾಡಿಫೈ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ನಾವಿಲ್ಲಿ ಜಸ್ಟ್ ಒಂದು ಸಿಂಪಲ್ ಸ್ಕೆಚ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಒನ್ ಸ್ಲಾಟ್ ಹಿಯರ್. ಓಕೆ, ಸೊ ಇದಕ್ಕೆ ಡೈಮೆನ್ಷನ್ಸ್ ಕೂಡ ಡಿಫೈನ್ ಮಾಡ್ಕೊಳ್ಳೋಣ. 100. So this is 60 mm. So slot width, let it be 8 mm. And then this is 40. ಓಕೆ, ಸೊ ಸಿಂಪಲ್ ಆಗಿ ಒಂದು ಸ್ಕೆಚ್ನ ಡ್ರಾ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಸ್ಕೆಚ್ನ ನಾವು ಯಾವ ರೀತಿಯಾಗಿ ರೊಟೇಟ್ ಮಾಡ್ಬೋದು, ಸೊ ಯಾವ ರೀತಿಯಾಗಿ ಮೂವ್ ಮಾಡಬೇಕಿದೆ, ಆ್ಯಂಡ್ ದೆನ್ ಇನ್ ಕೇಸ್ ನೀವು ಸ್ಕೇಲ್ ಮಾಡಬೇಕಿದೆ ಅಂತ ಹೇಳಿದರೆ ಇದನ್ನು ಯಾವ ರೀತಿ ಮಾಡೋದು ನೋಡ್ತಾ ಹೋಗೋಣ. ಸೊ ಫಾರ್ ದಿಸ್ ನೀವು ಟೂಲ್ಸ್ ಆಪ್ಷನ್ಸಲ್ಲಿ ಸ್ಕೆಚ್ ಟೂಲ್ಸ್ ಆ್ಯಂಡ್ ದೆನ್ ಮಾಡಿಫೈ ಅಂತಿದೆ. ಸೊ ಇದು ಈ ಆಪ್ಷನ್ನ ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ನಿಮಗೆ ಮಾಡಿಫೈ ಸ್ಕೆಚ್ಚು ನಿಮಗೆ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ಸ್ಕೆಚ್ ಆರಿಜಿನ್. ಸೊ ಸ್ಕೆಚ್ ಆರಿಜಿನ್ ಅಂತ ಹೇಳಿದರೆ ಯಾವ ಒಂದು ಆರಿಜಿನ್ ಪಾಯಿಂಟಿಂದ ನೀವು ನಿಮ್ಮ ಒಂದು ಸ್ಕೆಚ್ನ ಮಾಡಿಫೈ ಮಾಡಬೇಕಿದೆ ಆ ಒಂದು ಆರಿಜಿನ್ ಪಾಯಿಂಟ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಇನ್ ಡಿಫಾಲ್ಟ್ ಸೆಂಟರ್ ಪಾಯಿಂಟ್ ತೊಗೊಂಡಿದೆ. ಸೊ ಇನ್ ಕೇಸ್ ನಿಮಗೆ ಈ ಒಂದು ಪಾಯಿಂಟ್ ಬೇಡ, ನೀವು ಬೇರೆ ಪಾಯಿಂಟ್ ಚೂಸ್ ಮಾಡಬೇಕಿದೆ, ನಿಮಗೆ ಬೇರೆ ಪಾಯಿಂಟ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದರೆ ಸೊ ಈ ರೀತಿ ನೀವು ಪಾಯಿಂಟ್ನ ಡಿಫೈನ್ ಮಾಡ್ಬೋದು. ಓಕೆ, ಸೊ ನಿಮಗೆ ಯಾವ ಕಡೆ ಬೇಕೋ ಆ ಕಡೆ ನೀವು ನಿಮ್ಮ ಒಂದು ಪಾಯಿಂಟ್ನ ಈಸಿಯಾಗಿ ಡಿಫೈನ್ ಮಾಡ್ಬೋದು. ಸೊ ನಾನಿಲ್ಲಿ ಸೆಂಟರ್ನೇ ಪ್ರಿಫರ್ ಮಾಡ್ಕೊಳ್ತೀನಿ. ಓಕೆ, ಸೊ ಫ್ಯಾಕ್ಟರ್, ದಿಸ್ ಈಸ್ ಸ್ಕೇಲಿಂಗ್ ಫ್ಯಾಕ್ಟರ್. ಸೊ ಸ್ಕೇಲಿಂಗ್ ಫ್ಯಾಕ್ಟರ್ ಅಂತ ಹೇಳಿದರೆ ನಾವು ಆಲ್ರೆಡಿ ಸ್ಕೇಲ್ ಎಂಟಿಟೀಸಲ್ಲಿ ನೋಡಿರೋ ಹಾಗೆ, ಸೊ ಅಬೋವ್ ದಿ ಒನ್ ವಿಲ್ ಇನ್ಕ್ರೀಸ್ ದಿ ಸೈಜ್, ಬಿಲೋ ದಿ ಒನ್ ವಿಲ್ ಡಿಕ್ರೀಸ್ ದಿ ಸೈಜ್. ಓಕೆ, ಸೊ ನಾನಿಲ್ಲಿ 2 ಕೊಡ್ತೀನಿ ಸ್ಕೇಲಿಂಗ್ ಫ್ಯಾಕ್ಟರ್. ಸೊ ನಮ್ಗೆ ಇಲ್ಲಿರೋಂಥ ಆಲ್ ಡೈಮೆನ್ಷನ್ಸ್ 2 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಓಕೆ, ಸೊ ಜಸ್ಟ್ 2 ಕೊಡ್ತೀನಿ ಸ್ಕೇಲಿಂಗ್ ಫ್ಯಾಕ್ಟರ್. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ನಮಗೆ ವಿಡ್ತ್ ಆಫ್ ದಿಸ್ ರೆಕ್ಟ್ಯಾಂಗಲ್ 100 ಇತ್ತು, ಸೊ ಇವಾಗ 200 ಆಗಿದೆ. ಆಲ್ಸೋ 60 ಇದ್ದಿದ್ದು ವಿಡ್ತು ಆ್ಯಂಡ್ ದೆನ್ 120 ಆಗಿದೆ. ಸೊ ಎವ್ರಿಥಿಂಗ್, ಸೊ ಇಲ್ಲಿ ಸ್ಕೆಚಲ್ಲಿ ಏನೇನು ಪ್ಯಾರಾಮೀಟರ್ಸ್ ಇರುತ್ತೆ, ಏನು ಜಿಯೋಮೆಟ್ರಿ ಇದೆ ಎಲ್ಲ ಕೂಡ ನಮಗೆ 2 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದನ್ನು ನಾವು ರಿವರ್ಸ್ ಮಾಡಬೇಕಿದೆ ಅಂತ ಹೇಳಿದ್ರೆ ನಾನು ಜಸ್ಟ್ 0.5ನ ಎಂಟ್ರಿ ಮಾಡಿದೆ ಅಂದರೆ ಸೊ ಒರಿಜಿನಲ್ ಡೈಮೆನ್ಷನ್ ನಾವು ಏನು ಸ್ಕೆಚ್ ಮಾಡಿದ್ವಿ ಆ ಡೈಮೆನ್ಷನ್ ನಮಗೆ ರಿಟರ್ನ್ ಬಂದಿದೆ. ಸೊ ದಿಸ್ ಈಸ್ ಸ್ಕೇಲಿಂಗ್. ಸೊ ಒನ್ ಮೋರ್ ಆಪ್ಷನ್ ಇಸ್ ದೆ ರೊಟೇಟ್. ಸೊ ನೀವು ಈ ಒಂದು ಕಂಪ್ಲೀಟ್ ಸ್ಕೆಚ್ನ ರೊಟೇಟ್ ಮಾಡಬೇಕಿದೆ ಅಬೌಟ್ ಸಮ್ ಆ್ಯಂಗಲ್ ಅಂತ ಹೇಳಿದರೆ ಸೊ ನೀವಿಲ್ಲಿ ವಿತ್ ಆ್ಯಂಗಲ್ ರೊಟೇಟ್ ಮಾಡ್ಬೋದು. ಸೊ ನಾನಿಲ್ಲಿ 30 ಡಿಗ್ರಿ ಎಂಟ್ರಿ ಮಾಡ್ಕೊಳ್ತೀನಿ. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ಒಂದು ಕಂಪ್ಲೀಟ್ ಸ್ಕೆಚ್ ಏನಿದೆ ಅದನ್ನು ನೀವು ವಿತ್ ದಿಸ್ ಸ್ಕೆಚ್ ಆರಿಜಿನ್ ನೀವು ಈಸಿಯಾಗಿ ರೊಟೇಟ್ ಮಾಡ್ಬೋದು. ಓಕೆ, ಸೊ 30 ಡಿಗ್ರಿ ರೊಟೇಟ್ ಮಾಡಿದ್ವಿ. ಇನ್ ಕೇಸ್ ಇದನ್ನೇ ರಿವರ್ಸ್ ಮಾಡಬೇಕಿದೆ ಅಂತ ಹೇಳಿದರೆ -30 ಡಿಗ್ರಿ. ಓಕೆ, ಸೊ ಈ ರೀತಿಯಾಗಿ ಡಿಸೈರ್ಡ್ ಆ್ಯಂಗಲ್ಗೆ ನೀವು ನಿಮ್ಮ ಒಂದು ಕಂಪ್ಲೀಟ್ ಸ್ಕೆಚ್ನ ರೊಟೇಟ್ ಮಾಡ್ಬೋದು. ಆ್ಯಂಡ್ ದೆನ್ ಟ್ರಾನ್ಸ್ಲೇಟ್. ಸೊ ಟ್ರಾನ್ಸ್ಲೇಟ್ ಅಂತ ಹೇಳಿದರೆ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ದೆನ್ ಅಲಾಂಗ್ ವೈ ಆ್ಯಕ್ಸಿಸ್. ಸೊ ನೀವು ನಿಮ್ಮ ಒಂದು ಕಂಪ್ಲೀಟ್ ಸ್ಕೆಚ್ನ ಮೂವ್ ಮಾಡಬೇಕಿದೆ ಅಂತ ಹೇಳಿದ್ರೆ ನೀವು ಟ್ರಾನ್ಸ್ಲೇಟ್ ಯೂಸ್ ಮಾಡಬೇಕು. ಸೊ ಟ್ರಾನ್ಸ್ಲೇಟಲ್ಲಿ ನಾನಿಲ್ಲಿ ಸಪೋಸ್ ಎಕ್ಸಲ್ಲಿ 20 mm ಅಂತ ಡಿಫೈನ್ ಮಾಡ್ತೀನಿ. ಓಕೆ, ಸೊ 20 mm ಮೂವ್ ಆಗುತ್ತೆ. ಸೊ ವೈಯಲ್ಲಿ ಅರೌಂಡ್ 20 mm. ಓಕೆ, ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ 20 mm ಮೂವ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ಒಂದು ಸ್ಕೆಚ್ ಏನಿದೆ ಅದನ್ನು ಕಂಪ್ಲೀಟಾಗಿ ನೀವು ಮಾಡಿಫೈ ಮಾಡ್ಕೋಬೋದು ಯೂಸಿಂಗ್ ಸ್ಕೇಲ್ ಫ್ಯಾಕ್ಟರ್, ಯೂಸಿಂಗ್ ಆ್ಯಂಗಲ್ ರೊಟೇಷನ್, ಆಲ್ಸೋ ವಿತ್ ದ ಟ್ರಾನ್ಸ್ಲೇಟ್ ಮೂವಿಂಗ್. ಸೊ ದಿಸ್ ಈಸ್ ಅಬೌಟ್ ಸ್ಕೆಚ್ ಮಾಡಿಫಿಕೇಷನ್. ಓಕೆ, ಸ್ಕೆಚ್ ಮಾಡಿಫಿಕೇಷನ್ ಆಯಿತು. ಸೊ ಇನ್ ಕೇಸ್ ನೀವು ಈ ಒಂದು ಸ್ಕೆಚಲ್ಲಿರುವಂಥ ಇನ್ಸೈಡ್ ಏರಿಯಾ, ಓಕೆ, ಸೊ ಈ ಒಂದು ಇನ್ಸೈಡ್ ಏರಿಯಾ ಇದೆ, ಈ ಒಂದು ಇನ್ಸೈಡ್ ಏರಿಯಾನ ನೀವು ಹ್ಯಾಚ್ ಮಾಡಬೇಕಿದೆ ಅಂತ ಹೇಳಿದರೆ ಒನ್ ಮೋರ್ ಆಪ್ಷನ್ ಇದೆ ಸೈಡ್ ವರ್ಕ್ಸಲ್ಲಿ. ಸೊ ಟೂಲ್ಸಲ್ಲಿ ಸ್ಕೆಚ್ ಟೂಲ್ಸ್, ಅಂಡರ್ ಸ್ಕೆಚ್ ಟೂಲ್ಸ್, ಸೊ ಇಲ್ಲಿ ಹ್ಯಾಚ್ ಆ್ಯಂಡ್ ದೆನ್ ಫಿಲ್. ಸೊ ಏರಿಯಾ ಹ್ಯಾಚ್ ಆ್ಯಂಡ್ ದೆನ್ ಫಿಲ್ ಅಂತಿದೆ. ಸೊ ಈ ಒಂದು ಆಪ್ಷನ್ನ ಪಿಕ್ ಮಾಡ್ಕೊಳ್ಳಿ. ಸೊ ಅಂಡರ್ ಮೆಸೇಜ್ ಸೆಲೆಕ್ಟ್ ಆ್ಯನ್ ಏರಿಯಾ ಆಫ್ ದ ಡ್ರಾಯಿಂಗ್ ಫಾರ್ ಹ್ಯಾಚ್ ಇನ್ಸರ್ಷನ್. ಓಕೆ, ಸೊ ಈ ಒಂದು ಡ್ರಾಯಿಂಗಲ್ಲಿ ನೀವು ಯಾವ ಒಂದು ಏರಿಯಾನ ಹ್ಯಾಚ್ ಮಾಡಬೇಕಿದೆ ಅದನ್ನು ಪಿಕ್ ಮಾಡ್ಕೊಳ್ಬೇಕು. ಸಪೋಸ್ ನನಗೆ ಈ ಒಂದು ಕಂಪ್ಲೀಟ್ ರೆಕ್ಟ್ಯಾಂಗಲ್ ಇನ್ಸೈಡ್ ಏರಿಯಾ ಏನಿದೆ ಇದು ಹ್ಯಾಚ್ ಆಗಬೇಕಿದೆ ಎಕ್ಸೆಪ್ಟ್ ಸರ್ಕಲ್ ಇನ್ಸೈಡ್ ಏರಿಯಾ ಆ್ಯಂಡ್ ದೆನ್ ಸ್ಲಾಟ್ ಇನ್ಸೈಡ್ ಏರಿಯಾ. ಓಕೆ, ಸೊ ನಾವು ಈ ಒಂದು ಏರಿಯಾನ ಪಿಕ್ ಮಾಡ್ಕೊಳ್ಬೋದು. ಓಕೆ, ಸೊ ಹ್ಯಾಚಲ್ಲಿ ನಮಗೆ ನಂಬರ್ ಆಫ್ ಕೌಂಟ್ಸ್ ಇದೆ. ಸೊ ಲೈನ್ಸ್ ಆ್ಯಂಡ್ ದೆನ್ ಆ್ಯಂಗಲಿಂದ ಕೂಡ ನೀವು ಹ್ಯಾಚನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು. ಸೊ ಇಲ್ಲಿ ಆಲ್ಸೋ ಇಲ್ಲಿ ಕಲರ್ಸ್ ಇದೆ. ಸೊ ಯಾವ ಒಂದು ಕಲರ್ ಕೂಡ ನಿಮಗೆ ಬೇಕಾಗುತ್ತೆ ಅದನ್ನು ಕೂಡ ಇದು ಯೂಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ
ಇನ್ ಡಿಫಾಲ್ಟ್ ಏನಿದೆ ಅದನ್ನೇ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಸೊ ನೀವು ಇನ್ಸೈಡ್ ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನಿಮ್ಮ ಒಂದು ಕಂಪ್ಲೀಟ್ ಇನ್ಸೈಡ್ ಏರಿಯಾ ಏನಿದೆ ಅದು ನಿಮಗೆ ಹ್ಯಾಚ್ ಆಗುತ್ತೆ. ಸೊ ನಂಬರ್ ಆಫ್ ಲೈನ್ಸ್ ನೀವು ಇನ್ಕ್ರೀಸ್ ಮಾಡಿದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಕೋಬೋದು. ಸೊ ಆಲ್ಸೋ ಆ್ಯಂಗಲ್, ಸೊ ಆ್ಯಂಗಲ್ ನಾನಿಲ್ಲಿ 45 ಕೊಟ್ಟಿದ್ದೆ ಅಂದರೆ ಇಲ್ಲಿ ಸ್ಟ್ರೈಟ್ ಲೈನ್ಸ್ ಬರುತ್ತೆ. ಸೊ ಲೆಟ್ ಇಟ್ ಬಿ 0. ಓಕೆ, ಸೊ ಆಲ್ಸೋ ಇಲ್ಲಿ ಹ್ಯಾಚ್ ಟೈಪ್ಸ್, ತುಂಬ ಹ್ಯಾಚ್ ಟೈಪ್ಸ್ ಇದೆ. ಸೊ ನಿಮಗೆ ಯಾವುದು ಬೇಕಾಗುತ್ತೆ ಅದನ್ನು ನೀವು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಜಸ್ಟ್ ಸೆಲೆಕ್ಟ್. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ಹ್ಯಾಚ್ನ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಜಿಯೋಗ್ರಫಿಕಲ್ ರಾಕ್ ISO 03 W100. ಓಕೆ, ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಇನ್ಸೈಡ್ ಇರೋಂಥ ಏರಿಯಾ ಸಾಲಿಡ್ ಬೇಕಿದೆ ಅಂತ ಹೇಳಿದ್ರೆ ನೀವು ಜಸ್ಟ್ ಸಾಲಿಡ್ ಕ್ಲಿಕ್ ಮಾಡಿದೆ ಅಂದರೆ ಕಂಪ್ಲೀಟ್ ಫಿಲ್ ಆಗೋಗುತ್ತೆ ನಿಮ್ಮ ಒಂದು ಇನ್ಸೈಡ್ ಹ್ಯಾಚಿಂಗ್ ಏರಿಯಾ. ಓಕೆ, ಸೊ ಅಂತ ಹೇಳಿದರೆ ಯಾವುದೇ ಹ್ಯಾಚಿಂಗ್ ಕೂಡ ಇರೋದಿಲ್ಲ. ಓಕೆ, ಸೊ ಜಸ್ಟ್ ಹ್ಯಾಚ್, ಕೀಪ್ ಇಟ್ ಹ್ಯಾಚ್. ಸೊ ನಮಗಿಲ್ಲಿ ENSI 31, ಸೊ ಇದನ್ನು ಇನ್ ಡಿಫಾಲ್ಟಾಗಿ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಅದಕ್ಕೆ ನಾನು ಓಕೆ ಕ್ಲಿಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಿಮ್ಮ ಒಂದು ಹ್ಯಾಚ್ನ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಸ್ಕೆಚ್ ಮಾಡಿಫಿಕೇಷನ್ ಆ್ಯಂಡ್ ದೆನ್ ಹ್ಯಾಚಿಂಗ್ ಏರಿಯಾ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.